ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಚೈತ್ರ ಪ್ರತಾಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇನ್ನು ಇವತ್ತಿನ ವ್ಲಾಗ್ ಬಂದು ಸಂಡೇ ಕಂಪ್ಲೀಟ್ ವ್ಲಾಗ್ ಆಗಿರುತ್ತೆ. ಆವತ್ತಿನ ದಿನ ನನ್ನ ಒಂದು ರೂಟೀನ್ ಯಾವ ರೀತಿ ಇತ್ತು ಅನ್ನೋದನ್ನು ಈ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಸೊ ಟೈಮ್ ನೋಡ್ತಾ ಇದ್ದೀರಾ ಅಲ್ವಾ, ನಾನು ಬೆಳಗ್ಗೆ ಎದ್ದಾಗ 6 o'clock ಏನೋ ಆಗಿತ್ತು, 5:45 ಅಂದ್ಕೊಳ್ಳಿ, ಯಾಕಂದರೆ 10 minutes ಫಾಸ್ಟ್ ಇದೆ. ಸೊ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಆವತ್ತಿನ ದಿನ ವಾರ ಎಲ್ಲ ಏನೂ ಮಾಡೋ ಹಾಗಿರಲಿಲ್ಲ, ಹಂಗಾಗಿ ಆ ಒಂದು ಕೆಲಸ ಸ್ಕಿಪ್ ಆಯಿತು ಅಂತಲೇ ಹೇಳ್ಬೋದು. ಸೊ ಎದ್ದ ತಕ್ಷಣ ಕಾಫಿ ಮಾಡ್ತಾಯಿದ್ದೀನಿ. ಸುಮಾರು ದಿನ ಆಗೋಗ್ಬಿಟ್ಟಿತ್ತು, ಎದ್ದ ತಕ್ಷಣ ಕಾಫಿ ಕುಡಿಯೋದನ್ನೇ ಬಿಟ್ಬಿಟ್ಟಿದ್ದೆ. ಸೊ ಯಾಕೋ ಸಿಕ್ಕಾಪಟ್ಟೆ ಚಳಿ ಆಗ್ತಿತ್ತಲ್ವ, ಹಂಗಾಗಿ ಸ್ವಲ್ಪ ಕಾಫಿ ಮಾಡೋಣ ಅಂತ ಹೇಳಿಬಿಟ್ಟು ಕಾಫಿಗೆ ಇಟ್ಟಿದ್ದೆ. ಇನ್ನು ಆವತ್ತಿನ ದಿನ ನನಗೆ 2 ಮೇಕಪ್ ಆರ್ಡ್ರ್ ಇತ್ತು. ಬೆಳಗ್ಗೆ ಬಂದು ಹೇರ್ ಸ್ಟೈಲ್ಗೆ ಹೋಗಬೇಕಿತ್ತು, ಇನ್ನು ಮಧ್ಯಾಹ್ನ ಬಂದು ಮೇಕಪ್ ಮತ್ತು ಹೇರ್ ಸ್ಟೈಲು ಅಂದರೆ ನಾನ್ ಬ್ರೈಡಲ್ದು ಆರ್ಡ್ರ್ ಇದ್ದಿದ್ದು. ಇನ್ನು ಮಧ್ಯಾಹ್ನ ಬಂದು ನೀವು ಆಲ್ರೆಡಿ ವ್ಲಾಗಲ್ಲಿ ನೋಡಿದ್ದೀರಾ, ಅವ್ರ ಬಗ್ಗೆ ಹೇಳಿದ್ದೀನಿ, ಲಾವಣ್ಯ ಮೇಡಮ್ ನಮ್ಮ ಮೇಕಪ್ ಎಜುಕೇಟರ್. ಸೊ ಅವ್ರ ಕಡೆಯಿಂದ ಹೋಗಬೇಕಿತ್ತು. ಇನ್ನು ಬೆಳಗ್ಗೆ ಬಂದು ಹೇರ್ ಸ್ಟೈಲ್ ಅಷ್ಟೇ ಹೇಳಿದರು. ಸೊ ಅದು ನಿಯರೇ ಇದ್ದಿದ್ದರಿಂದ ವಾಕಬಲ್ಲು ನಾನು ನಡ್ಕೊಂಡೇ ಹೋಗೋಣ ಅಂತ ಅಂದ್ಬಿಟ್ಟು. ಯಾಕೆ ಅಂತಂದರೆ ನಮ್ಮನೆಯವರು ಸಹ ಇರಲಿಲ್ಲ, ಅವರು ಮಂಗಳೂರಿಗೇನೋ ಹೋಗಿದ್ದರು, ಮದುವೆ ಇತ್ತು ಅಂತ ಹೇಳಿಬಿಟ್ಟು. ಸೊ ಹಂಗಾಗಿ ನಿಯರೇ ಇದ್ದಿದ್ದರಿಂದ ನಾನು ನಡ್ಕೊಂಡೇ ಹೋಗೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಬೇಗ ಮನೆ ಬಿಡೋಣ ಅಂತ ಅಂದ್ಬಿಟ್ಟು ಒಂದು 7 o'clockಗೆಲ್ಲ ಮನೆಯನ್ನು ಬಿಟ್ಟೆ. ಇನ್ನು ಹಿಂದಿನ ದಿನ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ ಅಲ್ವಾ, ಸೊ ಹಂಗಾಗಿ ಹಾಲು ಕಾಯೋಷ್ಟರೊಳಗಡೆ ಪಾತ್ರೆಗಳನ್ನೆಲ್ಲ ಆಯಾ ಜಾಗಕ್ಕೆ ಸೇರಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಯಾಕೆಂದರೆ ಸೌಂಡ್ ಆದರೆ ನನ್ನ ಮಗ ಎದ್ದುಬಿಡ್ತಾನೆ, ಸೊ ಹಂಗಾಗಿ ನಿಧಾನಕ್ಕೆ ಮಾಡ್ತಾಯಿದ್ದೆ. ಇನ್ನು ಅಮ್ಮ ಇದ್ದರು, ಅಮ್ಮನ ಹೇಳಿ ಕರೆಸ್ಕೊಂಡಿದ್ದೆ. ಯಾಕೆಂತಂದರೆ ನಾನು ಬೆಳಗ್ಗೆ ಒಂದು 7 ಗಂಟೆಗೆಲ್ಲ ಹೋಗಬೇಕು ಅಂತ ಅಂದರೆ ಮಕ್ಕಳು ಇನ್ನೂ ಮಲಗಿರ್ತಾರೆ ಅಲ್ವಾ, ಸೊ ಹಂಗಾಗಿ ಅಮ್ಮನ್ನ ಬರೋದಕ್ಕೆ ಹೇಳಿದ್ದೆ. ಅವ್ರು ಇದ್ರಲ್ವಾ, ಸೊ ಹಂಗಾಗಿ ಅವ್ರು ನೋಡ್ಕೊತಾರೆ ಅಂತ ಹೇಳಿಬಿಟ್ಟು. ನಮ್ಮನೆ ಕಿಚನ್ ನೀವು ನೋಡ್ತಾ ಇರ್ಬೋದು, ಸಿಕ್ಕಾಪಟ್ಟೆ ಚಿಕ್ಕ ಇದೆ. ಏನಂತ ಅಂದರೆ ಒಬ್ಬರಷ್ಟೇ ಕಂಫರ್ಟಬಲಾಗಿ ಓಡಾಡ್ಬೋದು. ಯಾಕೆಂತಂದರೆ ಅಗಲ ಇಲ್ಲ ನಮ್ಮದು, ಒಂಥರ ಉದ್ದಕ್ಕಿದೆ ಅಡುಗೆ ಮನೆ. ಈ ಕಡೆ ಪಾತ್ರೆ ಸ್ಟ್ಯಾಂಡ್ ಹಾಕಿರೋದ್ರಿಂದ ಇಬ್ಬಿಬ್ಬರು ಓಡಾಡೋದಕ್ಕಂತೂ ಆಗೋದೇ ಇಲ್ಲ. ಯೂಶಲಾಗಿ ಅಡುಗೆ ಮನೆ ಅಂತ ಅಂದರೆ ಸಾಮಾನ್ಯ ಮ್ಯಾಕ್ಸಿಮಮ್ ನಾನು ಒಬ್ಬಳೇ ನಿಂತ್ಕೊಳ್ಳೋದಕ್ಕೆ ಸಾಧ್ಯ. ಇನ್ನು ಅಥವಾ ನಮ್ಮನೆಯವರೇನೋ ಒಂದು ಊಟ ಹಾಕ್ಕೊಳ್ಳೋದಕ್ಕೆ ಬರ್ತಾರೆ ಅಥವಾ ಬಾಕ್ಸ್ ಕಟ್ಕೊಳ್ಳೋದಕ್ಕೆ ಬರ್ತಾರೆ, ಅವೆಲ್ಲ ಏನೂ ಮಾಡೋದಿಲ್ಲ. ಯಾಕೆಂದರೆ ಆ ಎಲ್ಲ ಕೆಲಸಗಳು ನಾನೇ ಮಾಡಿಕೊಡೋದ್ರಿಂದ ಯಾರೂ ಸಾಮಾನ್ಯ ಅಡುಗೆ ಮನೆಗೆ ಬರೋದಕ್ಕೆ ಹೋಗೋದಿಲ್ಲ. ಅಂದರೆ ನಮ್ಮ ಖುಷಿ ಏನಾದರೂ ವಾಟ್ರ್ ಬಾಟ್ಲುಗಳಿಗೆಲ್ಲ ನೀರು ತುಂಬಿಸ್ಬೇಕು ಅಂದರೆ ಮಾತ್ರ ಬರ್ತಾಳೆ. ಅದು ಬಂದು ಅಡುಗೆ ಮನೆ ಎಂಟ್ರೆನ್ಸಲ್ಲೇ ಫಿಲ್ಟ್ರ್ ಇರೋದ್ರಿಂದ ಅದು ಅಲ್ಲಿಗೆ ಸರಿ ಹೋಗ್ಬಿಡುತ್ತೆ. ಒಳಗೋರ್ಗೂ ಮ್ಯಾಕ್ಸಿಮಮ್ ಕಮ್ಮಿನೇ, ಯಾರೂ ಬರೋದಕ್ಕೆ ಹೋಗೋದೇ ಇಲ್ಲ. ಹಂಗಾಗಿ ಅದು ನನಗೊಬ್ಳಿಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ. ಯಾವ ಟೈಮಲ್ಲಿ ಸ್ವಲ್ಪ ಹಿಂಸೆ ಅನಿಸುತ್ತೆ ಅಂತ ಅಂದರೆ, ಈಗೇನಾದರೂ ದಡೆಯೋ ಕೆಲಸಗಳಿರುತ್ತೆ ಗೊತ್ತಾ ಅಡುಗೆ ಮನೆಯಲ್ಲಿ, ಹಬ್ಬ ಹರಿದಿನ ಮಾಡಿದಾಗ ಅಡುಗೆಗಳೆಲ್ಲ ಜಾಸ್ತಿ ಮಾಡ್ತೀವಿ. ಅಂಥ ಟೈಮಲ್ಲಿ ಮಾಡಿರೋವಂಥ ಅಡುಗೆಗಳನ್ನ ಎಲ್ಲಾದರೂ ಇಡಬೇಕು ಅಂತಂದರೆ ಆವಾಗ ಸ್ವಲ್ಪ ಹಿಂಸೆ ಆಗ್ತಾ ಇರುತ್ತೆ. ಆವಾಗ ಅನಿಸುತ್ತೆ ಸ್ವಲ್ಪ ಕಿಚನ್ ದೊಡ್ಡದಾಗಿರ್ಬೇಕಪ್ಪ ಅಂತ ನನಗೆ ಆವಾಗಲೇ ಫೀಲ್ ಆಗೋದು. ಈ ಮಾಮೂಲಿ ದಿನಗಳಲ್ಲಿ ಆ ಥರ ಯಾವತ್ತೂ ಅನಿಸೋದೇ ಇಲ್ಲ. ಹಾಗಾಗಿ ಇನ್ನೊಂದೇನೆಂದರೆ ನೋಡಿ, ಈ ಥರ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ನಾನು ಅಲ್ಲಲ್ಲೇ ಮಾಡ್ಕೊಂಬಿಡ್ತೀನಿ. ಯಾಕೆ ಅಂತ ಅಂದರೆ ಇವಾಗ ನೋಡಿ, ಪಾತ್ರೆಗಳೆಲ್ಲ ಸಿಂಕಲ್ಲಿದೆ ಅಥವಾ ತೊಳೆದಿಟ್ಟಿರೋಂಥ ಪಾತ್ರೆಗಳನ್ನೂ ಆಯಾ ಜಾಗಕ್ಕೆ ಸೇರಿಸಿಲ್ಲ ಅಂದರೆ ಅಲ್ಲೇ ಒಂದು ಅಡುಗೆ ಮನೆಯಲ್ಲಿ ಒಂಥರ ಮೆಸ್ಸಿ ಮೆಸ್ಸಿ ಥರ ಕಾಣಿಸ್ಬಿಡುತ್ತೆ. ಸೊ ಹಂಗಾಗಿ ಅಲ್ಲಿಗೆ ಕೆಲಸಗಳನ್ನ ಮಾಡ್ತಾ ಬಂದರೆ ಸ್ವಲ್ಪ ಸ್ಪೇಸಾಗಿ ಕಾಣಿಸುತ್ತೆ. ಅಂದರೆ ಶೆಲ್ಫ್ ಮೇಲೆಲ್ಲ ಏನು ಆ ಥರ ಮೆಸ್ಸಿ ಮೆಸ್ಸಿ ಥರ ಇಟ್ಕೊಳ್ಳೋದಕ್ಕೆ ನನಗಿಷ್ಟ ಆಗೋದೇ ಇಲ್ಲ. ನೀಟಾಗಿದ್ದರೆ ಒಂಥರ ನೋಡೋದಕ್ಕೂ ಚೆನ್ನಾಗಿರುತ್ತೆ, ನಮಗೂ ಒಂಥರ ಸಮಾಧಾನ ಅನಿಸುತ್ತೆ. ಹಂಗಾಗಿ ನೈಟೇ ಪಾತ್ರೆಗಳನ್ನೆಲ್ಲ ಏನು ತೊಳೆದಿಟ್ಟಿದ್ದೆ ಅದನ್ನೆಲ್ಲ ಆಯಾ ಜಾಗಕ್ಕೆ ಸೇರಿಸ್ತಿದ್ದೆ. ಕೆಲವೊಂದು ಟೈಮ್ ಅದು ಒಂದು ಕೆಲಸ ತುಂಬ ಹಿಂಸೆ ಅನ್ನಿಸ್ಬಿಡುತ್ತೆ. ಎಷ್ಟೋ ಜನಕ್ಕೆ ಆ ಥರ ಅನಿಸಿರುತ್ತೆ, ಪಾತ್ರೆಗಳನ್ನ ತೊಳೆದು ಬಿಡ್ಬೋದು, ಬಟ್ ತೊಳೆದಿರೋ ಪಾತ್ರೆಗಳನ್ನ ಆಯಾ ಜಾಗಕ್ಕೆ ಸೇರಿಸ್ಬೇಕು ಅಂದರೆ ಒಂಥರ ಸೋಂಬೇರಿತನ, ಅಯ್ಯೋ ಬಿಡು ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಅನ್ನಿಸುತ್ತೆ. ಎಷ್ಟು ಜನಕ್ಕೆ ಆ ಥರ ಅನಿಸಿದೆ ಕಮೆಂಟಲ್ಲಿ ತಿಳಿಸಿ. ಇನ್ನು ನಾನು ಕಾಫಿ ಮಾಡ್ಕೊತಾ ಇದ್ದೀನಿ. ಇನ್ನು ಅಮ್ಮ ಮಲಗಿದ್ರಲ್ವ, ಸೊ ಅವ್ರಿಗೆ ಎದ್ದ ತಕ್ಷಣ ಕಾಫಿ ಬೇಕು. ಅವ್ರಿಗೆ ತುಂಬ ಚೆನ್ನಾಗಿ ಕಾಫಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಅವರು. ಎದ್ದ ತಕ್ಷಣ ಕಾಫಿ ಬೇಕು, ಟಿಫನ್ ಆದಮೇಲೆ ಕಾಫಿ ಬೇಕು ಅವ್ರಿಗೆ. ಇನ್ನು ಕೆಲಸದಿಂದ ಬಂದ ತಕ್ಷಣ ಕಾಫಿ ಕುಡಿಲಿಲ್ಲ ಅಂದರೆ ಅವ್ರಿಗೆ ಸಮಾಧಾನನೇ ಆಗೋದಿಲ್ಲ. ಹಾಗಾಗಿ ನಾನು ಇರೋದಿಲ್ಲ ಅಲ್ವಾ, ಅವ್ರು ಹಾಲು ಬಂದ ತಕ್ಷಣ ಹಾಲು ಹಾಕಿಸ್ಕೊಂಡು ಕಾಫಿ ಮಾಡ್ಕೊಂಡು ಕುಡೀರಿ ಅಂತಲೇ ಹೇಳಿದೆ. ಇನ್ನು ನಮ್ಮ ಮನೆಯಲ್ಲಿ ಅವ್ರಿಗೆ ಯಾವ್ಯಾವ ಐಟಮ್ ಎಲ್ಲೆಲ್ಲಿ ಇಟ್ಟಿದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಸಕ್ಕರೆ ಡಬ್ಬ ಮತ್ತು ಕಾಫಿ ಪುಡಿ ಡಬ್ಬ ಎರಡನ್ನೂ ಸಹ ಶೆಲ್ಫ್ ಮೇಲೆ ಅಂದರೆ ಕೆಳಗೆ ಇಟ್ಬಿಟ್ಟು ನಾನು ಅವ್ರಿಗೆ ಹೇಳಿಬಿಟ್ಟು ನಾನು ಅಲ್ಲಿಂದ ಹೊರಟಿದ್ದಾಯಿತು.
ಸುಮಾರು ವ್ಲಾಗ್ಗಳಲ್ಲಿ ನಾನು ಹೇಳಿದ್ದೀನಿ, ನಾವಿರೋ ಸುತ್ತಮುತ್ತ ತುಂಬ ದೇವಸ್ಥಾನಗಳಿದೆ ಅಂತ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಒಂದು ಶನಿಮಹಾತ್ಮ ಟೆಂಪಲ್ ಇದೆ. ಇದರಿಂದ ಒಂದು 10 ಹೆಜ್ಜೆ ಮುಂದೆ ಇಟ್ಟರೆ ಮಾದೇಶ್ವರ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಅದರಿಂದ ಒಂದು 10 ಹೆಜ್ಜೆ ಮುಂದೆ ಇಟ್ಟರೆ ಒಂದು ಗಣಪತಿ ದೇವಸ್ಥಾನ ಏನೋ ಸಿಗುತ್ತೆ. ಸೊ ನೋಡಿ, ಇಷ್ಟು ಹತ್ತತ್ರದಲ್ಲೇ ದೇವಸ್ಥಾನಗಳಿದೆ. ಮತ್ತಿನ್ನು ವಾತಾವರಣ ಅಂತೂ ತುಂಬಾ ಚೆನ್ನಾಗಿತ್ತು. ಬೆಳಗಿನ ವಾತಾವರಣ, ಅಷ್ಟೊಂದು ಏನು ವೆಹಿಕಲ್ಸ್ ಇರಲಿಲ್ಲ, ಪ್ರಶಾಂತವಾಗಿತ್ತು. ಆದರೆ ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿತ್ತು. ಸೊ ನಡ್ಕೊಂಡು ಹೋಗ್ತಾ ಇದೆ. ಬಟ್ ನಮ್ಮನೆಯವ್ರು ಹೇಗೆ ಅಂತಂದರೆ, ಈ ಥರ ನನಗೇನೇ ಆರ್ಡ್ರ್ ಇದ್ರೂ ಇವೆಂಟ್ ಇರೋ ಕಡೆ ಪಿಕಪ್ ಮಾಡೋದು, ಡ್ರಾಪ್ ಮಾಡೋದು ಇದೆಲ್ಲ ಅವರೇ ಮಾಡ್ತಿದ್ರು. ಸೊ ಫಸ್ಟ್ ಟೈಮ್ ನಾನು ನಡ್ಕೊಂಡು ಹೋಗ್ತಾ ಇರೋವಂಥದ್ದು. ಒಂದೇನಂದರೆ ಹತ್ರನೇ ಇತ್ತು. ಸೊ ಹಂಗಾಗಿ ಅದು ಒಂದು ನನಗೆ ಹೆಲ್ಪ್ ಆಯಿತು. ಅವ್ರು ಇಲ್ದಲೇ ಇರೋ ಟೈಮಲ್ಲಿ ಹತ್ರ ಇದ್ದಿದ್ದರಿಂದ ನನಗೆ ಸ್ವಲ್ಪ ಯೂಸ್ ಆಯಿತು ಅಂತಲೇ ಹೇಳ್ಬೋದು. ಇನ್ನು ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಬೆಳಗ್ಗೆನೇ ಒಬ್ಬರು ತಾತ ನ್ಯೂಸ್ ಪೇಪರ್ ಏನೋ ತೊಗೊಂಡು ಹಾಲು ತೊಗೊಂಡು ಹೋಗ್ತಿದ್ದಾರೆ. ಸೊ ಅಷ್ಟು ಚಳಿನಲ್ಲಿ ಬೇಗ ಎದ್ದು ಅವರು ಬಂದಿರೋದು ನೋಡಿ ನನಗೆ ಆಶ್ಚರ್ಯ ಆಯಿತು. ನೋಡಿ, ಎಷ್ಟು ವಯಸ್ಸಾಗಿರೋರೆಲ್ಲ ಎಷ್ಟು ಬೇಗ ಎದ್ದೇಳ್ತಾರೆ ಅಂತ. ಅವ್ರಿಗೊಂಥರ ಇದೆಲ್ಲ ಅಭ್ಯಾಸ ಆಗಿಬಿಟ್ಟಿರುತ್ತೆ ಅಲ್ವಾ. ಸೊ ಹಂಗಾಗಿ ಫೈನಲಿ ನಾನು ಲೊಕೇಶನ್ ರೀಚ್ ಆದೆ. ಇನ್ನು ಅವ್ರ ಮನೆ ಬಂದು 3rd ಫ್ಲೋರಲ್ಲೇನೋ ಇದ್ದಿದ್ದು. ಇನ್ನು ಈ ಫಂಕ್ಷನ್ ಬಂದು ಸಿಂಪಲ್ಲಾಗೇನೋ ಹೂ ಮುಡಿಸೋ ಶಾಸ್ತ್ರ ಅಂತ ಹೇಳಿ ಮಾಡ್ತಾರೆ ಅಲ್ವಾ. ಸೊ ಹಂಗಾಗಿ ಅವರು ಸ್ಯಾರಿ ಆಗಿರ್ಬೋದು, ಮೇಕಪ್ ಆಗಿರ್ಬೋದು ಏನೂ ಕೇಳಿರಲಿಲ್ಲ. ಬಟ್ ಹೇರ್ ಸ್ಟೈಲ್ ಮಾತ್ರ ಸ್ವಲ್ಪ ಚೆನ್ನಾಗಿ ಮಾಡಿಕೊಡಿ ಅಂತ ಕೇಳಿದರು. ಹಾಗಾಗಿ ನಾನು ಹೇರ್ ಸ್ಟೈಲ್ಗೆ ಅಷ್ಟೇನೆ ಹೋಗಿದ್ದು. ಇನ್ನು ಇಲ್ಲಂತೂ ಮನೆ ತುಂಬಾ ಚೆನ್ನಾಗಿತ್ತು. ಅವ್ರ ಮನೆ ಹೇಗೆ ಅಂತ ಅಂದರೆ, ಮೇನ್ ಡೋರ್ ಓಪನ್ ಮಾಡಿದ್ರೆ ನೋಡಿ, ಈ ಥರ ತೆಂಗಿನ ಮರಗಳು ಕಾಣಿಸ್ತಿದೆ. ಸೊ ಈ ಥರ ಎದ್ದ ತಕ್ಷಣ ತೆಂಗಿನ ಮರ ನೋಡೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಂಗಾಗಿ ಒಂಥರ ಚೆನ್ನಾಗಿತ್ತು. ಹಂಗಾಗಿ ಆ ಒಂದು ಕ್ಲಿಪ್ಪಿಂಗ್ನೂ ಸಹ ಆ್ಯಡ್ ಮಾಡಿದೆ. ಇನ್ನು ನಾನು ಹೋಗ್ತಿದ್ದಂಗೆ ಅವರು ಸಹ ಟೈಮ್ ವೇಸ್ಟ್ ಮಾಡಲಿಲ್ಲ, ಬೇಗನೆ ಬಂದರು. ಹೇರ್ ಸ್ಟೈಲ್ನ ಶುರು ಮಾಡಿಕೊಂಡೆ. ಇನ್ನು ಅವರು ನನಗೆ ಸ್ಪೆಸಿಫಿಕ್ಕಾಗಿ ಇದೇ ಥರ ಹೇರ್ ಸ್ಟೈಲ್ ಬೇಕು ಅಂತ ನನಗೆ ಬಿಫೋರೇ ಫೋಟೋನ ಸೆಂಡ್ ಮಾಡಿದರು. ಸ್ವಲ್ಪ ಟ್ರೆಡಿಷ್ನಲ್ ಲುಕ್ ಇರಲಿ ಅಂತ ಹೇಳಿಬಿಟ್ಟು ಅವ್ರು ಕೇಳಿರೋ ಥರನೇ ಹೇರ್ ಸ್ಟೈಲ್ನ ಮಾಡಿಕೊಟ್ಟೆ. ಬೇಗನೆ ಆಯಿತು ಅಂತಲೇ ಹೇಳ್ಬೋದು. ಬಟ್ ಆದರೆ ಹೂವು ಏನೋ ಇನ್ನೂ ತರಿಸಿರಲಿಲ್ಲ ಅವರು ಮಾರ್ಕೆಟಿಂದ. ಸೊ ಹಂಗಾಗಿ ಅದು ಸ್ವಲ್ಪ ಲೇಟ್ ಆಗೋಯಿತು. ಸುಮಾರು ಇಲ್ಲ ಅಂದರೂ ಒಂದು 3/4 ಗಂಟೆ ವೆಯ್ಟ್ ಮಾಡಿದ್ದಾಯಿತು. ಈಗ ನಾನು ಅರ್ಧಂಬರ್ಧ ಕೆಲಸ ಮಾಡಿಕೊಟ್ಟು ಬರೋದಕ್ಕಾಗೋದಿಲ್ಲ ಅಲ್ವಾ. ಹಾಗಾಗಿ ಹೂಗೋಸ್ಕರ ವೆಯ್ಟ್ ಮಾಡಿದೆ. ಇನ್ನು ಅವ್ರು ಕೇಳಿರೋ ಥರನೇ ಹೇರ್ ಸ್ಟೈಲ್ನ ಕಂಪ್ಲೀಟ್ ಮಾಡಿ ಕೊಟ್ಟೆ. ಹೇರ್ ಸ್ಟೈಲ್ನ ನೋಡಿ ತುಂಬಾ ಇಷ್ಟಪಟ್ಟರು. ಒಳ್ಳೆ ರಿವ್ಯೂಸು ಸಹ ಕೊಟ್ಟರು. ಇನ್ನು ನಾನು ಬರೀ ಹೇರ್ ಸ್ಟೈಲ್ ಅಲ್ವಾ, ಸೊ ಹಂಗಾಗಿ 8:30ಗೆಲ್ಲ ಬಂದುಬಿಡ್ಬೋದು ಅಂತ ಅಂದ್ಕೊಂಡೆ. ಸೊ ಆಗಲೇ ಹೇಳಿದೆ ಅಲ್ವಾ. ಸೊ ಹಂಗಾಗಿ ಸ್ವಲ್ಪ ಲೇಟಾಗೋಯಿತು. ಸೊ ಅದಕ್ಕೋಸ್ಕರ ಅವರು ಇಲ್ಲ ಟಿಫನ್ ಮಾಡ್ಕೊಂಡು ಹೋಗಿ ಅಂತ ಫೋರ್ಸ್ ಮಾಡಿದ್ರು. ಅಲ್ಲೇ ಟಿಫನ್ನ ಮುಗಿಸ್ಕೊಂಡು ನಾನು ಅಲ್ಲಿಂದ ಹೊರಟಿದ್ದಾಯಿತು. ಮನೆಗೆ ಬರೋಷ್ಟರೊಳಗಡೆ ಒಂದು 10 ಟೈಮ್ ಆಗೋಗ್ಬಿಟ್ಟಿತ್ತು. ಹೋಗುವಾಗ ವೆದರ್ ಅಂತೂ ಸಿಕ್ಕಾಪಟ್ಟೆ ಕೂಲಾಗಿತ್ತು. ಬಟ್ ನಾನು ಆ ಕಡೆಯಿಂದ ರಿಟರ್ನ್ ಬರುವಾಗ ಬಿಸಿಲು ನೋಡಿ ಹೇಗೆ ಬರ್ತಿದೆ ಅಂತ ಅಂದ್ಬಿಟ್ಟು ಒಂಥರ ಖುಷಿ ಆಯಿತು. ಒಂಥರ ಚಳಿ ಚಳಿ ಆಗೋ ಟೈಮಲ್ಲಿ ಬಿಸಿಲು ಬಂದಾಗ ಒಂಥರ ಖುಷಿ ಆಗಿಬಿಡುತ್ತೆ. ಇನ್ನು ಮನೆಗೆ ಹೋದರೆ 3 ಜನನೂ ಎದ್ದು ಟಿ ವಿ ನೋಡ್ತಾ ಕೂತಿದ್ರು. ಬಟ್ ನಮ್ಮಮ್ಮ ಯಾಕೋ ಕಾಫಿನೇ ಮಾಡ್ಕೊಂಡು ಕುಡ್ದಿರಲಿಲ್ಲ. ಸೊ ಹಂಗಾಗಿ ಅವರು ಫಸ್ಟ್ ಕಾಫಿ ಮಾಡಿ ಕೊಟ್ಟೆ. ಇನ್ನು ನನ್ನ ಮಗ ಎದ್ದು ಅವ್ನ ಪಾಡಿಗೆ ಅವ್ನು ಆಟ ಆಡ್ತಾ ಇದ್ದ. ಗುಡ್ ಮಾರ್ನಿಂಗ್ ಏನೋ ಹೇಳ್ತಿದ್ದ ನಾನು ಬಂದ ತಕ್ಷಣ. ಸೊ ಹಂಗಾಗಿ ಇನ್ನು ಕೆಲಸಗಳನ್ನ ಶುರು ಮಾಡಿಕೊಂಡೆ. ಅವ್ರು ಇನ್ನೂ ಟಿಫನ್ನು ಸಹ ಮಾಡಿರಲಿಲ್ಲ ಅಲ್ವಾ. ಹಂಗಾಗಿ ತಕ್ಷಣಕ್ಕೆ ಏನು ಮಾಡೋದಪ್ಪ ಅಂತ ಅನ್ನಿಸ್ತಾಯಿತ್ತು. ಸಾಂಬಾರೇನೋ ಇತ್ತು. ಸೊ ಹಂಗಾಗಿ ಅದಕ್ಕೆ ರೈಸ್ನ ಮಾಡಿ ಪಾಪುಗೂ ಊಟ ಮಾಡಿಸಿ ಖುಷಿನೂ ಫ್ರೆಶ್ ಅಪ್ ಆದಳು. ಇನ್ನು ಅಮ್ಮ ಏನಂದರು, ಇಲ್ಲ ನಾನು ಮಕ್ಕಳನ್ನ ಇಬ್ಬರೂ ಮನೆಗೆ ಕರ್ಕೊಂಡು ಹೋಗ್ತೀನಿ, ನನಗೂ ಮನೆಯಲ್ಲಿ ಕೆಲಸ ಇದೆ ಅಂತ ಹೇಳಿದ್ರು.
ಸರಿ ಅಂತ ಹೇಳಿಬಿಟ್ಟು ಅವ್ರ ಜೊತೆ ಮಕ್ಕಳು ಇಬ್ಬರನ್ನೂ ಕಳಿಸ್ಕೊಟ್ಟೆ. ಇನ್ನು ನಾನು ಅವ್ರು ಹೋದ್ಮೇಲೆ ಸ್ವಲ್ಪ ಟಿಫನ್ ಮಾಡಿದ್ದೆಲ್ಲ ಪಾತ್ರೆಗಳೆಲ್ಲ ಇತ್ತಲ್ವ, ಸೊ ಹಂಗಾಗಿ ಆ ಕೆಲಸಗಳೆಲ್ಲ ಮಾಡಿಕೊಂಡೆ. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಟೆರೆಸ್ ಮೇಲೆಲ್ಲ ಯೂನಿಫಾರ್ಮ್ ಎಲ್ಲ ಒಗ್ದಾಕಿದ್ದೆ. ಆ ಬಟ್ಟೆಗಳೆಲ್ಲ ಇತ್ತು, ಎಲ್ಲ ಕೆಲಸನೂ ಕಂಪ್ಲೀಟಾಗಿ ಮಾಡಿಕೊಂಡೆ. ಯಾಕೆ ಅಂತಂದರೆ ಹೊರಗಡೆ ಹೋಗ್ತಿದ್ದೀವಿ ಅಂದರೆ ಅಲ್ಲಿಂದ ಬಂದಮೇಲೆ ನಮಗೆ ಅಷ್ಟು ಪೇಷನ್ಸೇ ಇರೋದಿಲ್ಲ. ಮನೆಯಲ್ಲಿ ಕೆಲಸ ಏನಾದರೂ ಇತ್ತು ಮಾಡಬೇಕು ಅಂತ ಅಂದರೆ ತುಂಬ ಸೋಂಬೇರಿತನ ಬಂದುಬಿಡುತ್ತೆ. ಹಾಗಾಗಿ ಹೋಗೋಷ್ಟ್ರೊಳಗಡೆ ಎಷ್ಟು ಕೆಲಸ ಇರುತ್ತೆ ಅಷ್ಟು ಮಾಡಿಟ್ಬಿಟ್ರೆ ಒಂಥರ ಸಮಾಧಾನ. ಇನ್ನು ಎಲ್ಲ ಕೆಲಸ ಮಾಡೋಷ್ಟ್ರೊಳಗಡೆ ಒಂದು 12:30 ಏನೋ ಟೈಮ್ ಆಯಿತು. ಯೂಶ್ವಲಾಗಿ 12:30ಗೆ ನಾನು ಹೋಗಬೇಕಿತ್ತು, ಬಟ್ ಆದರೆ ಬಿಫೋರೇ ಕಾಲ್ ಮಾಡಿ ಮೇಡಮು ಇಲ್ಲ 1 ಹಂಗೆ ಹೋಗೋಣ ಅಂತ ಅಂದರು. ಹಾಗಾಗಿ 12:30 ಟೈಮ್ ಆಯಿತು. ನನಗೂ ಯಾಕೋ ಸ್ವಲ್ಪ ನಿದ್ದೆ ಬರೋ ಥರ ಅನ್ನಿಸ್ತಾಯಿತ್ತು. ಹಾಗಾಗಿ ಸ್ವಲ್ಪ ಮುಖಕ್ಕೆ ನೀರು ಹಾಕಿದ್ರೆ ಸ್ವಲ್ಪ ನಿದ್ದೆ ಕಮ್ಮಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಫ್ರೆಶ್ ಅಪ್ ಆದೆ. ಇನ್ನು 12:30 ಟೈಮಲ್ಲಿ ಊಟ ಏನು ಮಾಡೋ ಹಾಗೆ ಇರಲಿಲ್ಲ, ಯಾಕೆಂದರೆ ಬೆಳಗ್ಗೆ ಟಿಫನ್ ಮಾಡಿದ್ದೆ ಲೇಟ್ ಅಲ್ವಾ. ಬಟ್ ಆದರೆ ಇವಾಗ ನಾವು ಹೋದರೆ ಇನ್ನು ಸಂಜೆ ಬರೋದು 5:30 ಆಗುತ್ತೆ. ಸೊ ಹಂಗಾಗಿ ಲೈಟಾಗಿ ಏನಾದರೂ ಊಟ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ರೈಸ್ ಇತ್ತಲ್ವ, ಸಾಂಬಾರು ಇತ್ತು. ಹಾಗಾಗಿ ಊಟನ ಮಾಡಿಕೊಂಡು ನಾನು ಕಿಟ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಮೇಡಮ್ ಕಾಲ್ ಬಂದಮೇಲೆ ಹೊರಡೋಣ ಅಂತ ಹೇಳಿಬಿಟ್ಟು. ಇನ್ನು ಮೇಡಮ್ ಕಾಲ್ ಮಾಡಿದ್ರು. ಸೊ ಹಂಗಾಗಿ ನಾನು ಅಲ್ಲಿಂದ ಹೊರಟಿದ್ದಾಯಿತು. ಹೊರಡೋಕ್ಕೂ ಮುಂಚೆ ಒಂದು ಸಲ ಗ್ಯಾಸ್ ಚೆಕ್ ಮಾಡ್ಕೊಳ್ಳೋದಂತೆ, ಲೈಟು, ನೀರು ಈ ಥರದನ್ನೆಲ್ಲ ಸಾಮಾನ್ಯವಾಗಿ ನೋಡ್ತೀವಿ. ಸೊ ನಾನು ಅದನ್ನೆಲ್ಲ ಒಂದು ಸಲ ಚೆಕ್ ಮಾಡಿ, ಯಾಕೆಂದರೆ ಮನೆಯಲ್ಲಿ ಯಾರೂ ಇರಲಿಲ್ಲ ಅಲ್ವಾ, ಹಾಗಾಗಿ ಎಲ್ಲ ಒಂದು ಸಲ ನೀಟಾಗಿ ನೋಡಿ ಅಲ್ಲಿಂದ ಹೊರಟಿದ್ದಾಯಿತು. ಇನ್ನು ನಾನು ಬಿಫೋರೇ ಹೇಳಿದ್ದೆ ಮ್ಯಾಮ್ಗೆ, ಯಾಕೆಂತಂದರೆ ನಾನು ಲಾಸ್ಟ್ ಟೈಮ್ ಹೇಳಿದೆ ಅಲ್ವಾ, ಎಲ್ಲೇ ಹೋದ್ರೂ ನಮ್ಮ ಮನೆಯವರೇ ಕರ್ಕೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು. ಇನ್ನು ಈ ಲೊಕೇಶನ್ ಬಂದು ಸುಂಕದಕಟ್ಟೆ ಹತ್ರ ಇದ್ದಿದ್ದು. ಸೊ ಹಂಗಾಗಿ ಅವ್ರಿಗೆ ಹೇಳಿದ್ದೆ ನಮ್ಮ ಹಸ್ಬೆಂಡ್ ಇರೋದಿಲ್ಲ ಅಂತ ಹೇಳಿಬಿಟ್ಟು. ಸೊ ಹಂಗಾಗಿ ಮೇಡಮ್ ಅದಕ್ಕೆ ಇಲ್ಲ ಒಟ್ಟಿಗೆ ಇಬ್ಬರು ಆಟೋದಲ್ಲೇ ಹೋಗೋಣ ಅಂತ ಹೇಳಿದರು. ಇನ್ನು ಅವ್ರ ಮನೆ ಬಂದು ನಾವಿರೋ ಮನೆ ನೆಕ್ಸ್ಟ್ ರೋಡಲ್ಲೇ. ಸೊ ಹಂಗಾಗಿ ನಾನು ಅವ್ರ ಮನೆ ಹತ್ರ ಹೋದೆ. ಅಲ್ಲಿಂದ ಇಬ್ಬರು ಒಟ್ಟಿಗೆ ಆಟೋದಲ್ಲಿ ಹೊರಟಿದ್ದಾಯಿತು. ಇನ್ನು ನಾವೇನು ಇವಾಗ ಹೋಗ್ತಾ ಇದ್ದೀವಿ, ಒಂದು 4 ಮೆಂಬರ್ಸ್ಗೇನೋ ರೆಡಿ ಮಾಡೋದಿತ್ತು. ಬ್ರೈಡಲ್ಗೆ ಮೇಡಮ್ ಮಾಡಿಕೊಂಡ್ರು, ಜೊತೆಗೆ ನಾನ್ ಬ್ರೈಡಲ್ಗೂ ಸಹ ಅವ್ರು ಹೆಲ್ಪ್ ಮಾಡಿದ್ರು. ನಾವಿಬ್ಬರು ಹೋಗಿದ್ದಷ್ಟೇನೆ. ಸೊ ಇಬ್ಬರಿಗೆ ನಾನು ಮೇಕಪ್ ಏನೋ ಮಾಡಿದೆ, ಇಬ್ಬರಿಗೆ ಹೇರ್ ಸ್ಟೈಲ್ನ ಮಾಡಿದೆ, ಒಬ್ಬರಿಗೆ ಸ್ಯಾರಿ ಡ್ರಪ್ಪಿಂಗ್ ಏನೋ ಮಾಡಿದೆ. ಸೊ ನಾವು ಹೊರಟಾಗ 1 ಏನೋ ಟೈಮ್ ಆಗಿತ್ತು. ಒಂದು ಹಾಫ್ ಆನ್ ಅವರ್ಗೆಲ್ಲ ನಾವು ರೀಚ್ ಆದ್ವಿ. ಬಟ್ ಅಲ್ಲಿ ನೋಡಿದ್ರೆ ಇನ್ನು ಅವ್ರು ಬಂದಿದ್ದು ಸಿಕ್ಕಾಪಟ್ಟೆ ಲೇಟ್ ಆಗೋಯಿತು. ಜೊತೆಗೆ ಬೆಳಗ್ಗೆ ಒಂದು ಫಂಕ್ಷನ್ ಏನಿತ್ತು ಚೌಟ್ರಿನಲ್ಲಿ, ಅವ್ರಿನ್ನೂ ಚೌಟ್ರಿನೇ ಖಾಲಿ ಮಾಡಿರಲಿಲ್ಲ. ಸುಮಾರು ಹೊತ್ತು ವೆಯ್ಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಕೂತಿದ್ರೆ ನಿದ್ದೆನೇ ಬರ್ತಿತ್ತು ನನಗಂತೂ, ಯಾಕೆಂದರೆ ಕೆಲಸ ಇದ್ದರೆ ಏನೂ ಗೊತ್ತಾಗೋದಿಲ್ಲ, ಕೆಲಸ ಮಾಡುವಾಗ ಏನೂ ಅನಿಸೋದಿಲ್ಲ. ಅಂದರೆ ನಿದ್ದೆ ಆಗಿರ್ಬೋದು ಅಥವಾ ನಮಗೇನೋ ಒಂದು ಸ್ಟ್ರೈನ್ ಆಗುತ್ತೆ, ಅದೇನೂ ಸಹ ಗೊತ್ತಾಗೋದಿಲ್ಲ. ಅದೇ ನಾವು ಫ್ರೀಯಾಗಿ ಕೂತ್ಕೊಂಡ್ವಿ ಅಂತ ಅಂದರೆ ಇದೆಲ್ಲ ಕಾಣಿಸುತ್ತೆ. ಸೊ ಫೈನಲಿ ನಾವು ಹೋದ್ವಿ. ಬಟ್ ಆಮೇಲೆ ಅವ್ರು ಬಂದರು, ಒಂದು 2:30ಗೇನೋ ನಾವು ಸ್ಟಾರ್ಟ್ ಮಾಡಿದ್ವಿ ಅಂತ ಅಂದ್ಕೊತೀನಿ ನಾನು. ಆಮೇಲೆ ಬ್ರೈಡಲ್ಗೆ ಫಸ್ಟು ಸ್ಟಾರ್ಟ್ ಮಾಡಿದ್ದಾಯಿತು. ಬ್ರೈಡಲ್ಗೆಲ್ಲ ಮೇಡಮ್ ಮಾಡ್ತಾಯಿದ್ರು. ಅದಾದಮೇಲೆ ನಾನ್ ಬ್ರೈಡಲ್ಸ್ ಬಂದರು. ಸೊ ಹಂಗಾಗಿ ನಾವು ಒಂದು 5:30ಗೆ ಬರೋಣ ಅಂತ ಅಂದ್ಕೊಂಡವರು ನಾವು ಮನೆಗೆ ಬಂದಾಗ ಒಂದು 8:30ನೇ ಆಗೋಗಿಬಿಟ್ಟಿತ್ತು. ಇನ್ನು ನಾನು ಹೇಳಿದೆ ಅಲ್ವಾ, ನಾನೊಂದು ಇಬ್ಬರಿಗೆ ಮೇಕಪ್ ಏನೋ ಮಾಡಿದೆ, ಇಬ್ಬರಿಗೆ ಹೇರ್ ಸ್ಟೈಲ್ನ ಮಾಡಿದೆ, ಒಬ್ಬರಿಗೆ ಸ್ಯಾರಿ ಡ್ರಪ್ಪಿಂಗ್ ಮಾಡಿದೆ. ಅಷ್ಟು ಜನದಲ್ಲಿ ನನಗೆ ಫೋಟೋಗೆ ಸಿಕ್ಕಿದ್ದು ಇವರೊಬ್ಬರೇ. ಯಾಕೆ ಅಂತಂದರೆ ಅವರ ಒಂದು ಬ್ಯುಸಿನಲ್ಲಿ ಅವ್ರು ಇರ್ತಾರೆ ಅಲ್ವಾ. ಸೊ ಹಂಗಾಗಿ ನಾವು ಅದನ್ನು ಫೋರ್ಸ್ ಮಾಡೋದಕ್ಕಾಗೋದಿಲ್ಲ. ಸೊ ಹಂಗಾಗಿ ಇವರ ಒಂದು ಫೈನಲ್ ಔಟ್ಫಿಟ್ ಈ ಥರ ಇತ್ತು. ಸೊ ಅವರು ಸಹ ಇಷ್ಟಪಟ್ಟರು. ಅವರು ಯಾವ ಥರ ಕೇಳ್ತಾರೆ ನಾವು ಆ ಥರನೇ ಮಾಡಿಕೊಡ್ಬೇಕಾಗುತ್ತೆ. ಸಿಂಪಲ್ ಮೇಕಪ್ ಆಗಿರ್ಬೋದು, ಕೆಲವೊಮ್ಮೆ ಸಿಂಪಲ್ ಹೇರ್ ಸ್ಟೈಲ್ ಆಗಿರ್ಬೋದು, ಅಥವಾ ಕೆಲವೊಂದು ಸಲ ಯಾವ ಥರ ಸ್ಪೆಸಿಫಿಕ್ಕಾಗಿ ಕೇಳಿರ್ತಾರೆ ಆ ಥರ ಮಾಡಿಕೊಡ್ಬೇಕಾಗತ್ತೆ. ಫೈನಲಾಗಿ ವರ್ಕ್ನ ಮುಗಿಸಿ ನಾವು ಅಲ್ಲಿಂದ ಹೊರಟಿದ್ದಾಯಿತು. ಸೊ ಇದಾಗಿತ್ತು ನನ್ನ ಒಂದು ಸಂಡೇ ಕಂಪ್ಲೀಟ್ ರೂಟೀನ್ ಅಂತಲೇ ಹೇಳ್ಬೋದು. ನೀವೆಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ದೆಲ್ಲ ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ. ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು, ಬಾಯ್ ಸ್ನೇಹಿತರೆ. ಥ್ಯಾಂಕ್ ಯು.